ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್. ಹಾಗೆ ಇವತ್ತು ಏನು ಸಾಂಬಾರು ಅಂದರೆ ಮಶ್ರೂಮ್ ಸಾಂಬಾರು ಮಾಡ್ತಾಯಿದ್ದೀನಿ. ಮಶ್ರೂಮ್ ಅಂದರೆ ಅಣಬೆ. ಇದು ನಾಟಿ ಅಣಬೆ. ಇದು ಯಾವುದೇ ಫಾರಮಲ್ಲಿ ಬೆಳೆದಿರೋ ಅಂಥ ಅಣಬೆ ಅಲ್ಲ. ನಮ್ಮ ಮನೆಯವರು ಕೊಟ್ಟು ಕಳಿಸಿದ್ರು. ಹಾಗಾಗಿ ಸಾಂಬಾರು ಮಾಡೋಣ ಅಂತೇಳಿ ಬಿಡಿಸ್ಕೊಳ್ತಾ ಇತ್ತು. ಮೊದಲೆಲ್ಲ ಮಳೆಗಾಲದಲ್ಲಿ ಹೊಲದಲ್ಲಿ ಎಲ್ಲ ಬೆಳೀತಾ ಇತ್ತು. ಅದನ್ನು ತೊಗೊಂಬಂದು ಸಾಂಬಾರು ಮಾಡ್ತಾಯಿದ್ರು. ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಫಾರಮ್ನಲ್ಲೂ ಕೂಡ ಅಣಬೆ ಸಿಗುತ್ತೆ. ಆದರೆ ನಾಟಿ ಅಣಬೆ ಸಾಂಬಾರು ಮಾತ್ರ ಸೂಪರಾಗಿರುತ್ತೆ. ಹಾಗೆ ಇವತ್ತು ತಿಂಡಿ ಪಲಾವ್ ಕೂಡ ಮಾಡಿದೆ. ಮಕ್ಕಳು ಕೂಡ ಸ್ಕೂಲಿಗೆ ಹೋದರು, ನಮ್ಮ ಮನೆಯವರು ಕೂಡ ಆಫೀಸ್ಗೆ ಹೋದರು. ಇನ್ನು ಮನೆಯಲ್ಲಿ ಅಮ್ಮ ಮತ್ತು ತಾತ ಇದ್ದಾರೆ. ಅವ್ರಿಗೂ ಕೂಡ ಎಲ್ಲ ಊಟಕ್ಕಿಟ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು ಶುಕ್ರವಾರಕ್ಕೆ. ಹಾಗೆ ಫಸ್ಟು ಅಡುಗೆ ಮನೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಹಾಗೆ ಬಾಕ್ಸ್ನು ಶೆಲ್ಫು ಎಲ್ಲ ಒರೆಸ್ಕೊಂಡು ಸ್ಟವ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಗಲೀಜು ಕೂಡ ಆಗಿತ್ತು. ನಾನು ಏನು ಯೂಸ್ ಮಾಡ್ಕೊತೀನಿ ಗ್ಯಾಸ್ ಸ್ಟವ್ ಮತ್ತು ಸಿಂಕನ್ನು ತೊಳೆಯೋದಕ್ಕೆ ಅಂದರೆ ಇದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹೊಸ ಥರ ಕಾಣಿಸುತ್ತೆ, ಆ ಥರ ಕ್ಲೀನ್ ಆಗುತ್ತೆ. ತುಂಬ ನೀಟಾಗಿ ಕರೆ ಎಲ್ಲ ಇದ್ದರೂ ಕೂಡ ಹೋಗುತ್ತೆ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗಾಗಿ ನಾನು ಅದನ್ನೇ ಉಪಯೋಗಿಸ್ಕೊಳ್ತೀನಿ. ಸಿಂಕು ಮತ್ತು ಟ್ಯಾಬು, ಹಾಗೆಯೇ ಸ್ಟವ್ನು ಕೂಡ ಕ್ಲೀನ್ ಮಾಡ್ಕೊಳೋದಕ್ಕೆ, ಸ್ಟೀಲಿಂದು ಕ್ಲೀನ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಸಿಂಕ್ನಲ್ಲೂ ಕೂಡ ಅಷ್ಟೇ, ನಾವು ಯಾವಾಗಲೂ ನೀರಲ್ಲಿ ಪಾತ್ರೆಗಳನ್ನ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಲ್ವ. ಹಾಗಾಗಿ ಸಿಂಕ್ನಲ್ಲೂ ಕೂಡ ಬ್ಯಾಕ್ಟೀರಿಯಾಸು ಮತ್ತು ವೈರಸ್ಗಳೆಲ್ಲ ಇರ್ತವೆ. ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಹಾಗೆ ಕ್ಲೀನ್ ಮಾಡಿ ನಮ್ಮ ಕೈನೂ ಕೂಡ ನೀಟಾಗಿ ವಾಶ್ ಮಾಡ್ಕೊಬೇಕು. ನೋಡಿ, ಇವತ್ತು ಸಿಂಕು ಮತ್ತು ಗ್ಯಾಸ್ ಸ್ಟವ್ ಕೂಡ ಕ್ಲೀನ್ ಆಯಿತು. ಯಾವುದು ಅಂದರೆ ನಾನು ಮೀಶೋದಲ್ಲಿ ಕಿಚನ್ ಕ್ಲೀನರ್ ಅಂತ ತೊಗೊಂಡಿದ್ದೆ. ಅದನ್ನು ಕೂಡ ಯೂಸ್ ಮಾಡ್ಕೊತೀನಿ. ಸ್ಟವ್ ಮತ್ತು ಸಿಂಕನ್ನು ತೊಳೆಯೋದಕ್ಕೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೆ ಅಡುಗೆ ಮನೆ ಕೂಡ ಕ್ಲೀನ್ ಆಯಿತು. ಅಡುಗೆ ಮನೆ ಈ ಥರ ಇದ್ದರೆ, ಒಳಗಡೆ ಹೋದರೆ ಅಡುಗೆ ಮನೆಯಲ್ಲಿ ಒಂಥರ ಖುಷಿ ಆಗುತ್ತೆ. ಬೇರೆ ಏನಾದರೂ ಕೆಲಸ ಮಾಡ್ಕೊಳೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಕ್ಲೀನಾಗಿರಬೇಕು ಅಡುಗೆ ಮನೆ. ಹಾಗೆ ಇವತ್ತು ರಗ್ಗು ಬೆಡ್ಶೀಟ್ ಎಲ್ಲ ತೊಳೆದಾಕಿದ್ದೆ. ಹಾಸಿಗೆದು ಮತ್ತು ದಿವಾನ್ ಕಾಟ್ದು ಎಲ್ಲ. ನಾವು ಕೂಡ ಮನೆಯಲ್ಲಿ 6 ಜನ ಇದ್ದೀವಿ. ಹಾಗಾಗಿ ಮಕ್ಕಳು ಕೂಡ ಇದ್ದಾರೆ. ಮಕ್ಕಳು ಅದ್ರ ಮೇಲೆಲ್ಲ ಕೂತ್ಕೊಳೋದು ಎಲ್ಲ ಮಾಡ್ತಾರಲ್ಲ, ಸ್ವಲ್ಪ ಗಲೀಜಾಗ್ತಾ ಇರುತ್ತೆ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇವತ್ತು ದಿಂಬು ಕವರ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ತೊಳೆದಾಕಿದ್ದೆ. ಅದನ್ನೆಲ್ಲ ಹಾಕಿ ಇಡ್ತಾಯಿದ್ದೀನಿ. ಹಾಗೆ ಇವತ್ತು ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಹಾಲು ಮತ್ತು ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಇವತ್ತು ಹಾಸಿಗೆ ಮೇಲಿರೋಂಥ ಬಟ್ಟೆಗಳನ್ನೆಲ್ಲ ತೊಳೆದಾಕಿದ್ದೆ, ಬೇರೆ ಬಟ್ಟೆ ಚೇಂಜ್ ಮಾಡಿ. ಹಾಗೆ ಹಾಲ್ನಲ್ಲಿದ್ದಂಥ ದಿವಾನ್ ಕಾಟು, ದಿಂಬಿನ ಕವರ್ಗಳು ಮತ್ತು ಹಾಸಿಗೆ ಕವರು ಎಲ್ಲ ತೊಳೆದಾಕಿ ನೀಟಾಗಿ ಹಾಕ್ಕೊಂಡು ಮನೆಯೆಲ್ಲ ಒರೆಸ್ಕೊಳ್ಳೋಣ ಅಂಥೇಳಿ ಒರೆಸ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅರ್ಜೆಂಟಲ್ಲಿ ಬುಕ್ಸು ಮತ್ತು ಹಾಗೆ ಎಲ್ಲ ಹಾಗೆ ಇಟ್ಟೋಗಿರ್ತಾರೆ. ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡು ಹಾಗೆಯೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂಥರ ಮನೆ ಕ್ಲೀನಾಗಿದ್ದರೆ ನೋಡೋಕ್ಕೂ ಒಂಥರ ಖುಷಿ ಅನಿಸುತ್ತೆ. ಹಾಗೆ ಮನೆ ನೀಟಾಗಿದ್ದರೆ ಒಂಥರ ಸಮಾಧಾನವೂ ಕೂಡ ಹೌದು. ಆರಾಮಾಗಿ ಕೂತ್ಕೊಳ್ಳೋದಕ್ಕೂ ಒಂಥರ ಖುಷಿ ಆಗುತ್ತೆ. ಹಾಗೆ ಮೇಲ್ಗಡೆ ರೂಮ್ನು ಕೂಡ ಕ್ಲೀನ್ ಮಾಡೋಣ ಅಂತ ಹೇಳಿ ಹಾಗೆ ನೀರನ್ನು ಕೂಡ ಹಾಕ್ತಾಯಿದ್ದೆ ಗಿಡಕ್ಕೆ. ಈ ಥರ ಗಿಡಗಳ್ನ ಹಾಕ್ಕೊಂಡ್ರೆ ಏನಾದರೂ ಬೇಜಾರಾದಾಗ ಇಲ್ಲಿಗೊಂದು ಸಲ ಬಂದು ಕೂತ್ಕೊಂಡ್ರೆ ಆ ಗಿಡಗಳ ಹತ್ರ ಒಂಥರ
ಖುಷಿ ಅನಿಸುತ್ತೆ. ಆ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆದಿರುತ್ತಲ್ಲ, ಅದನ್ನ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಗಿಡಗಳ್ನ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಾದಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ರೋಸ್ ವಾಟರ್ನ ಹಾಕ್ಕೊಂಡು ಫೇಸ್ ಪ್ಯಾಕ್ ಹಾಕ್ಕೊಂಡು ಮುಖಕ್ಕೆ ವಾಶ್ ಮಾಡಿಕೊಂಡೆ. ಹಾಗೆ ಇವತ್ತು ಏನು ಸಾಂಬಾರು ಮಾಡ್ತಾಯಿದ್ದೀನಿ ಅಂದರೆ ಅಣಬೆ ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆಯೇ ಅಣಬೆ ಸಾಂಬಾರಿಗೆ ಏನೇನು ರೆಡಿ ಮಾಡಿಕೊಂಡೆ ಅಂದರೆ, ನಾನು ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. 3 ಈರುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, ಹಾಗೆ 2 ಬೆಳ್ಳುಳ್ಳಿ ತೊಗೊಂಡು ಬಿಡಿಸಿ ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಸಾಲೆ ರುಬ್ಕೊಂಡು ಮಶ್ರೂಮ್ನ ಚೆನ್ನಾಗಿ ತೊಳೆದು ನೀರನ್ನು ಹಿಂಡಿ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ. ಹಾಗೆಯೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲೆನೂ ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಫ್ರೈ ಮಾಡಿ ಅದಕ್ಕೆ ನಾವು ಮಶ್ರೂಮ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಸಾಲೆಯಲ್ಲಿ ಹುರಿಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಒಂದು 10 ನಿಮಿಷ ಚೆನ್ನಾಗಿ ಹುರಿದು ಇದಕ್ಕೆ ಸ್ವಲ್ಪ ಗರಂ ಮಸಾಲನೂ ಕೂಡ ಆ್ಯಡ್ ಮಾಡಿ ನಾನು ಮುಚ್ಚಿಟ್ಟಿದ್ದೆ. ಈಗ ಒಂದು 5 ನಿಮಿಷ ಬಿಟ್ಕೊಂಡು ಅದಕ್ಕೆ ಧನಿಯಾ ಪೌಡರು ಮತ್ತು ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ, ಮಸಾಲೆ ಇತ್ತಲ್ಲ ಅದನ್ನು ತೊಳೆದು ಅದಕ್ಕೆ ಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸಿ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನೋಡಿ ಈ ಥರ ಇದೆ, ನೀರು ಆ್ಯಡ್ ಮಾಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಗಸಗಸೆ, 1 ಸ್ಪೂನಷ್ಟು ಕಡಲೆನ ಮಿಕ್ಸಿಗೆ ಹಾಕ್ಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಕಡಲೆ ಗಸಗಸೆ ಕಾಯನ್ನು ನೋಡಿ ಈ ಥರ ಸಾಂಬಾರಿದೆ. ಇದನ್ನು ಈಗ 3 ವಿಷಲ್ ಓಡಿಸಿದ್ರೆ ಸಾಂಬಾರು ಕೂಡ ರೆಡಿ ಆಯಿತು. ಮಶ್ರೂಮ್ ಸಾಂಬಾರು ಕೂಡ ರೆಡಿಯಾಗಿದೆ. ಈ ಥರ ಮಾಡಿಕೊಂಡ್ರೆ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಮುದ್ದೆಗೆ ಕಾಂಬಿನೇಷನ್ ಅಂತೂ ಹೇಳಿ ಮಾಡಿಸಿರೋ ಹಾಗಿರುತ್ತೆ ಅಣಬೆ ಸಾಂಬಾರು. ಹಾಗೆ ಪ್ಲೀಸ್ ಹೊಸದಾಗಿ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕು ಕಾಮೆಂಟು ಮಾಡಿ. ಹಾಗೆ ಇದು ಸಲಾಡ್ ಅಂತನಾದರೂ ಹೇಳ್ಬೋದು, ಸ್ನ್ಯಾಕ್ಸ್ ಅಂತನಾದರೂ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಹೆಲ್ದಿಯಾಗಿರೋವಂಥ ಸೌತೆಕಾಯಿ ಹಾಗೆ ಫ್ರೂಟ್ಸ್ ಅಂತ ಸಲಾಟು ಕೂಡ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.